ನಮಸ್ಕಾರ ವಿಶ್ವವಾಣಿ ವೀಕ್ಷಕರಿಗೆ. ನಾನು ಡಾಕ್ಟರ್ ಪದ್ಮಿನಿ ಪ್ರಸಾದ್, ಸ್ತ್ರೀರೋಗ ತಜ್ಞರು ಹಾಗೂ ಲೈಂಗಿಕ ತಜ್ಞರು. ಇತ್ತೀಚಿನ ದಿನಗಳಲ್ಲಿ ಬಹಳವಾಗಿ ಕಾಡ್ತಿರೋವಂಥ ಸಮಸ್ಯೆ ಈ ಇಂಟರ್ನೆಟ್ಟು, ಕೆಲವು ಮಾಧ್ಯಮಗಳು, ಈ ಪೋರ್ನೋಗ್ರಫಿಕ್ ಸೈಟ್ಸು, ಬ್ಲೂ ಫಿಲ್ಮ್ಸು ಅಥವಾ ಎಲ್ಲದರೊಳಗೂ ಮೊಬೈಲ್ನಲ್ಲೇ ಇಟ್ಕೊಂಡ್ರೆ ಬೇಕಾದಷ್ಟು ಬ್ಲೂ ಫಿಲ್ಮ್ಸು, ಇಂಥ ಸೈಟ್ಸುಗಳು, ಪೋರ್ನೋಗ್ರಫಿ ಸೈಟ್ಸುಗಳೆಲ್ಲ ಈಸಿಯಾಗಿ ಎಲ್ಲರಿಗೂ ದೊರಕುವಂಥ ರೀತಿಯಲ್ಲಿ ಆಗಿದೆ. ಇದರಿಂದ ಕೆಲವು ಸಮಸ್ಯೆಗಳು ಇದೆ ಮತ್ತು ಅದರಿಂದ ಕೆಲವು ಉಪಯೋಗಗಳು ಇದೆ ಎನ್ಬೋದು. ಇದನ್ನು ಬ್ಲೂ ಫಿಲ್ಮ್ಸು ಅಥವಾ ಯಾವುದೇ ರೀತಿಯಲ್ಲಿ ಅವರು ತೋರಿಸುವಂಥ ಲೈಂಗಿಕ ಚಟುವಟಿಕೆಗಳು, ಸಂಭೋಗದ ಕ್ರಿಯೆಗಳು ಏನಾಗುತ್ತೆ ಅಂತ ಹೇಳಿದರೆ, ಅದನ್ನು ಒಂದು ಸ್ಪೆಷಲ್ ಫೋಟೋಗ್ರಫಿಕ್ ಟ್ರಿಕ್ಸ್ ಅಂತ ಹೇಳ್ಬೋದು. ಯಾರು ಅತಿಮಾನವರು, ಅತಿಯ ಸೂಪರ್ ಹ್ಯೂಮನ್ ಇದರ ಥರ ಅಲ್ಲಿ ತೋರಿಸೋವಷ್ಟು ಬಹಳಷ್ಟು ಹೊತ್ತು ನಾವು ಸಂಭೋಗ ಕ್ರಿಯೆ ನಡೆಸ್ಬೋದು, ಬಹಳ ಒಳ್ಳೆಯ ರೀತಿಯಲ್ಲಿ ಶಿಶ್ನದ ನಿಮರುವಿಕೆ ಆಗುತ್ತೆ ಅಥವಾ ಸಂಭೋಗ ಕ್ರಿಯೆ ಗಂಟುಗಟ್ಟಲೆ ನಡೆಸ್ಬೋದು, ಅದರೊಳಗೆ ಅತಿಯಾದ ತೃಪ್ತಿ ಸಿಗತ್ತೆ. ಇದೆಲ್ಲ ರೀತಿ ತೋರಿಸಿದಾಗ ಏನಾಗುತ್ತೆ, ಈ ಗಂಡಾಗಲಿ ಹೆಣ್ಣಾಗಲಿ ಅದನ್ನು ನೋಡಿದಾಗ ಅವರಲ್ಲೇ ಒಂದು ಕೀಳರಿಮೆ ಬೆಳೆಸ್ಕೊಳ್ತಾರೆ. ನಾನು ಆ ರೀತಿ ಇಲ್ವಲ್ಲ, ನನ್ನಲ್ಲೇನೋ ತೊಂದರೆ ಇರಬೇಕು, ನಾನು ಸರಿ ಇಲ್ಲ, ಅವ್ರು ಸರಿಯಾಗಿದ್ದರೂ ಕೂಡ ಅದಕ್ಕೆ ಹೋಲಿಕೆ ಮಾಡಿಕೊಂಡು ನಾನು ಸರಿಯಾಗಿಲ್ಲ ಅನ್ನೋ ಒಂದು ಭಾವನೆ ಬರುತ್ತೆ. ಇದು ಒಂದು ಭಾಗ. ಇನ್ನೂ ಒಂದು ಏನಂದರೆ, ಅವರು ಪುರುಷ ಅದರೊಳಗೆ ನೋಡಿರೋ ರೀತಿಯಲ್ಲಿ ತಾವು ಕೂಡ ಸಂಭೋಗ ಕ್ರಿಯೆ ನಡೆಸಬೇಕು ಅಂತ ಅವರ ಹೆಂಡತಿ ಮೇಲೆ ಅಥವಾ ಸ್ತ್ರೀ ಮೇಲೆ ಒತ್ತಡ ಹೇರುವಂಥದ್ದು. ಇದರಿಂದ ಅವಳಿಗೆ ಸ್ತ್ರೀನಲ್ಲಿ ಅವರ ಒತ್ತಡ ಜಾಸ್ತಿಯಾಗಿ ಅವರ ಚಟುವಟಿಕೆಗೆ, ನಿರೀಕ್ಷೆಗೆ ತಕ್ಕಂತೆ ತಾನು ಸಹಕರಿಸೋಕ್ಕೆ ಎಷ್ಟೋ ಸಲ ಸಾಧ್ಯವಾಗಲ್ಲ. ಆ ರೀತಿ ಎಷ್ಟೋ ಜನ ಸ್ತ್ರೀಯರಲ್ಲಿ ಬರ್ತಾರೆ. ಅವರು ತುಂಬ ಬ್ಲೂ ಫಿಲ್ಮ್ಸು ಎಲ್ಲ ನೋಡ್ತಾರೆ, ಮೇಡಮ್ ಆ ರೀತಿ ಎಲ್ಲ ನನಗೆ ಮಾಡು ಅಂತ ಹೇಳ್ತಾರೆ. ನಮ್ಗೆ ಆ ಥರ ಎಲ್ಲ ಮಾಡೋದಕ್ಕಾಗಲ್ಲ, ಆದರೆ ಅವ್ರು ಕೇಳಲ್ಲ. ಇದರಿಂದನೇ ನಮ್ಮಿಬ್ಬರ ಮಧ್ಯೆ ಜಗಳ ಕದನ ನಡೀತಾ ಇದೆ. ಇದೆಲ್ಲ ಬಹಳ ಸಾಮಾನ್ಯ. ಆದರೆ ಅದು ಒಂದು ರೀತಿ. ಮತ್ತು ಇನ್ನೂ ಹೆಂಗಸರಲ್ಲೂ ಕೂಡ ಅದರೊಳಗೆ ತೋರಿಸೋಕ್ಕೆ ನೋಡು, ಅಲ್ಲೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರೆ, ಎಷ್ಟೋ ತನಕ ಮಾಡ್ತಾರೆ, ನಮ್ಮ ಫ್ರೆಂಡ್ಸ್ ಹೇಳಿದರು, ಅವರೆಲ್ಲ ಕೂಡ ಅವ್ರು ಬಹಳ ಖುಷಿ ಪಡ್ತಾರಂತೆ, ಎಂಜಾಯ್ ಮಾಡ್ತಾರೆ, ನಮ್ಗೆ ಯಾಕಾಗಲ್ಲ. ಇದು ಏನಾಗುತ್ತೆ, ಪುರುಷನಲ್ಲಿ ಒತ್ತಡ ಹೇರಿ ಅದು ಪರ್ಫಾರ್ಮೆನ್ಸ್ ಆ್ಯಂಗ್ಸೈಟಿ ಅಂತ. ಆ ರೀತಿ ಒತ್ತಡದಿಂದ ತನಗೆ ಆ ರೀತಿ ಮಾಡೋಕ್ಕಾಗಲ್ಲ ಅಥವಾ ತನ್ನ ಹೆಂಡತಿನ ತೃಪ್ತಿಪಡಿಸೋದಕ್ಕೆ ಸಾಧ್ಯವಾಗಲ್ಲ ಅನ್ನೋ ಒಂದು ಭಾವನೆಯಿಂದ ಅವರಿಗೆ ಪುರುಷನಲ್ಲಿ ಕೂಡ ಮತ್ತೆ ನಿಬ್ರ ದೌರ್ಬಲ್ಯ ಕಾಣಿಸ್ಕೊಳ್ಳೋದು ಅಥವಾ ಈ ಪರ್ಫಾರ್ಮೆನ್ಸ್ ಆ್ಯಂಗ್ಸೈಟಿ, ಆ ಚಟುವಟಿಕೆಗಳು ಮಾಡೋದಕ್ಕೇ ಅವರಲ್ಲಿ ತೊಂದರೆ ಆಗುವಂಥದ್ದು ಅಥವಾ ಅದರಿಂದ ಆಸಕ್ತಿ ಕಳ್ಕೊಳ್ಳೋ ಅಂಥದ್ದು, ಇದೆಲ್ಲ ಕೂಡ ಸಮಸ್ಯೆಗಳಿಗೆ ಕೂಡ ಕಾರಣ ಆಗ್ತಾಯಿದೆ, ಲೈಂಗಿಕ ಸಮಸ್ಯೆಗಳಿಗೆ. ಆದ್ದರಿಂದ ಇಂಥ ಪೋರ್ನೋಗ್ರಫಿಕ್ ಸೈಟ್ಸ್ ಅಥವಾ ಬ್ಲೂ ಫಿಲ್ಮ್ಸ್ನ ಅವರುಗಳು ಬರೀ ಅವರ ಉದ್ರೇಕ ಹೆಚ್ಚಿಸ್ಕೊಳ್ಳೋದಕ್ಕೆ, ಲೈಂಗಿಕ ಭಾವನೆಗಳು ಮೂಡೋದಕ್ಕೆ, ಅವರ ಉದ್ರೇಕ ಜಾಸ್ತಿ ಆಗೋಕ್ಕೆ ಅಷ್ಟರ ಮಟ್ಟಿಗೆ ಮಾತ್ರ ಅದನ್ನು ಉಪಯೋಗಿಸ್ಬೇಕು. ಅದರ ಬಗ್ಗೆ ಹೋಲಿಕೆ ಮಾಡ್ಕೋಬಾರ್ದು ಅಥವಾ ಪರಸ್ಪರ ಒಬ್ಬರ ಮೇಲೊಬ್ಬರು ಅದೇ ರೀತಿಯಾಗಿ ಆಗಬೇಕನ್ನೋ ಒತ್ತಡ ಹೇರಬಾರ್ದು ಅನ್ನೋದನ್ನು ಅವರು ತಿಳ್ಕೊಳ್ಬೇಕಾಗತ್ತೆ. ಇನ್ನೂ ಕೆಲವರಲ್ಲಿ ಇದು ಚಟವಾಗಿ ಮಾರ್ಪಾಟಾಗತ್ತೆ, ಅಡಿಕ್ಷನ್ ಅಂತೇಳಿ, ಪೋರ್ನೋಗ್ರಫಿಕ್ ಅಡಿಕ್ಷನ್. ಇದು ಕೂಡ ಬಹಳ ಕಷ್ಟ ಆಗುತ್ತೆ. ಅವ್ರಿಗೆ ಇನ್ನೇನು ಬೇಡ, ಬರೀ ಅದನ್ನು ನೋಡ್ತಾ ಕೂತ್ಕೊಂಡ್ರೆ ಸಾಕು, ಊಟ ಬೇಡ, ತಿಂಡಿ ಬೇಡ, ನಿದ್ದೆ ಬೇಡ, ಮತ್ತು ಅವರಿಬ್ಬರಲ್ಲಿ ಸಂಭೋಗ ಕ್ರಿಯೆ ಕೂಡ ನಡೆಸೋದಿಲ್ಲ, ಬರೀ ಇದನ್ನು ಪೋರ್ನೋಗ್ರಫಿಕ್ ಸೈಟ್ಸ್ಗಳು ನೋಡ್ತಾ ಕೂತ್ಕೊಳ್ಳೋದು. ಅದು ರೀತಿಯಾದ ಅಡಿಕ್ಷನ್ ಅಥವಾ ಅದು ಚಟ ಅಂತ ಹೇಳ್ತೀವಿ. ಈ ರೀತಿ ಚಟ ಆಗಿದ್ದಾಗ ಅದನ್ನು ಕೂಡ ಅಡಿಕ್ಷನ್ ಬೇರೆ ಎಲ್ಲ ಚಟಗಳನ್ನು ಬಿಡಿಸೋ ಥರ ಇದನ್ನು ಕೂಡ ಚಟ ಬಿಡಿಸ್ಬೇಕಾಗತ್ತೆ. ಹಾಗಾಗಿ ಇದರ ಸಾಧಕ ಬಾಧಕಗಳನ್ನು ಪ್ರತಿಯೊಬ್ಬರೂ ಅರಿತುಕೊಂಡು ಅದರೊಳಗೆ ಎಷ್ಟು ಮಟ್ಟಿಗೆ ಸಹಜ ಇದೆ, ಎಷ್ಟು ಮಟ್ಟಿಗೆ ಅಸಹಜವಾಗಿದೆ, ಅದು ಎಷ್ಟು ಮಟ್ಟಿಗೆ ಅದೊಂದು ರಿಯಾಲಿಟಿ ಅಥವಾ ಸುಮ್ಮನೆ ಅದನ್ನು ತೋರಿಸೋ ರೀತಿಯಾಗಿದೆ ಅದು ಅನ್ನೋದನ್ನು ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.